ಇಲ್ಲಿ ಇವತ್ತು ನೋಡಿ ನಾವು ಇಲ್ಲಿ 100 ವರ್ಷ ಮಹಾತ್ಮ ಗಾಂಧೀಜಿಯವರು ಇಲ್ಲಿಗೆ ಬಂದು 100 ವರ್ಷ ಆಗಿದೆ ಈ ಅಧಿಕಾರ ತೆಗೆದುಕೊಂಡು ದೇಶದ ಸ್ವಾತಂತ್ರ್ಯಕ್ಕೆ. ನಾವು ಅವ್ರ ಹೆಸರಿನಲ್ಲಿ ಮನ್ರೇಗಾ ಕಾರ್ಯಕ್ರಮ ನಾವು ಇಟ್ಟಿದ್ದೇವೆ, ಅಂದರೆ ಉದ್ಯೋಗ ಖಾತ್ರಿ ಯೋಜನೆ. ಈಗ ಆ ಹೆಸರನ್ನು ತೆಗೆದುಹಾಕಬೇಕು ಅಂತೇಳಿ ಇವತ್ತು ಹೊರಟಿದ್ದಾರೆ. ಸೊ ಇದೆಲ್ಲ ಗಮನದಲ್ಲಿಟ್ಕೊಂಡು ನಾವು ಹೋರಾಟ ಅನಿವಾರ್ಯತೆ ಆಗಿದೆ. ನಾಳೆ ಬೆಳಗ್ಗೆ 9:30 ಗಂಟೆಗೆ ನಾನು ಚೀಫ್ ಮಿನಿಸ್ಟ್ರು ಮತ್ತು ಎಲ್ಲ ಮಿನಿಸ್ಟರ್ಸು MLCಗಳು ಎಲ್ಲ ಸೇರಿ ಗಾಂಧಿ ಸ್ಟ್ಯಾಚ್ಯೂ ಮುಂದೆ ನಾವು ಧರಣವನ್ನು ಹಮ್ಮಿಕೊಂಡಿದ್ದೇವೆ ನಾಳೆ ಬೆಳಗ್ಗೆ. ಸೊ ಎಲ್ಲ ನನ್ನ ಶಾಸಕರು ಕೂಡ ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೆ. ನಮ್ಮದು ಇಲ್ಲೇ ಏನು ಹೊಸದಾಗಿ ಗಾಂಧಿ ಸ್ಟ್ಯಾಚ್ಯೂ ಹೋದ ವರ್ಷ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಪ್ರಿಯಾಂಕಾ ಗಾಂಧಿಯವರು ಎಲ್ಲ ಇನಾಗ್ರೇಟ್ ಮಾಡಿದ್ರು. ಆ ಸ್ಟ್ಯಾಚ್ಯೂ ಮುಂದೆ ಮೊದಲನೇ ಧರಣಿ ಕಾರ್ಯಕ್ರಮ ಹೋರಾಟ ಮಾಡ್ತಾಯಿದ್ದೀವಿ. ಮತ್ತು ಬೆಂಗಳೂರಿನ ಎಲ್ಲ ಕಡೆ ಕೂಡ ಈ ಪ್ರತಿಭಟನೆ ನಡೀತದೆ. ಮತ್ತು ಶನಿವಾರ ಒಂದು ಹೊಸ ಕಾರ್ಯಕ್ರಮ ರೂಪಿಸ್ತೇನೆ, ಅದನ್ನು ನಾನು ಆಮೇಲೆ ತಿಳಿಸ್ತೀನಿ. ನಾನು ಬೆಂಗಳೂರಿನಲ್ಲಿ ಏನು ಮಾಡ್ತೀವಿ ಅಂತ. ಒಂದು ನಿಮಿಷ ಇರ್ರಿ, ಅರ್ಜೆಂಟ್ ಇದ್ದರೆ ನೀವು ಬೇರೆ ಕೆಲಸ ನೋಡಿ. ನೀವು ಈಗ ನಾವು ಈ ಕಾರ್ಯಕ್ರಮ ನಾಳೆ ಬೆಳಗ್ಗೆ 9:30 ಗಂಟೆಗೆ ಧರಣಿ ಕಾರ್ಯಕ್ರಮ ಇಡಿದೆ. ಅದಾದಮೇಲೆ ಅಸೆಂಬ್ಲಿಲಿ ನಮ್ಮದು ಕೆಲವು ಇದ್ರ ಬಗ್ಗೆ ಚರ್ಚೆ ಕೂಡ ಅವಶ್ಯಕತೆ ಇದೆ. ಅಸೆಂಬ್ಲಿಲಿ ದಾಖಲೆ ಕೂಡ ಇದು ಅವಶ್ಯಕತೆ ಇದೆ. ಅದಕ್ಕೂ ಕೂಡ ನಾವು ಸಿದ್ಧತೆಯನ್ನು ನಾವು ಮಾಡ್ಕೊಳ್ತೇವೆ. ಅದನ್ನು ಏನು ಅಸೆಂಬ್ಲಿಲಿ ಏನು ಮಾಡ್ತೀವಿ ಅನ್ನೋದನ್ನು ನಾವು ಆಮೇಲೆ ನಾವು ತಿಳಿಸ್ತೇವೆ. ಈಗ ಸದ್ಯಕ್ಕೆ ಎಲ್ಲ ನಮ್ಮ ಶಾಸಕರುಗಳಿಗೆ ನಾನು ರಿಕ್ವೆಸ್ಟ್ ಮಾಡ್ತೇನೆ. ಮತ್ತು ಇದು ಎಲ್ಲ ಜಿಲ್ಲಾ ಕೇಂದ್ರ ಸ್ಥಳದಲ್ಲಿ, ತಾಲೂಕು ಕೇಂದ್ರ ಸ್ಥಳದಲ್ಲೂ ಕೂಡ ಈ ಏನು ಒಂದು ಪ್ರತಿಭಟನೆ ಏನಿದೆ, ಇದಕ್ಕೆ ಗಾಂಧೀಜಿಯವರ ಹೆಸರನ್ನು, ಉದ್ಯೋಗ ಖಾತ್ರಿ ಯೋಜನೆಯನ್ನು ತೆಗೆದಿರೋದಕ್ಕೆ ಮತ್ತು ದ್ವೇಷದ ರಾಜಕಾರಣ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವ್ರನ್ನು ಮತ್ತು ನಮ್ಮ ಏನು 1937ರಲ್ಲಿ ಜವಾಹರ್ಲಾಲ್ ನೆಹರು ಸ್ಥಾಪನೆ ಮಾಡಿದಂಥ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಅದು ಕಾಂಗ್ರೆಸ್ ಪಕ್ಷದ ಆಸ್ತಿ. ಆ ಶೇರ್ಸ್ನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಹೆಸರು ಇಟ್ಕೊಳ್ದೆ ಇನ್ಯಾರ ಹೆಸರಿಗೆ ಇಟ್ಕೊಳ್ಳೋಕೆ ಸಾಧ್ಯ? ಸೊ ಅದಕ್ಕೆ ಅವ್ರು ಇಟ್ಕೊಂಡ್ರು. ಅವ್ರೇನು ಸ್ವಂತ ಅಲ್ಲ, ಕಾಂಗ್ರೆಸ್ ಪಕ್ಷನೇ ಅವ್ರಿಗೆ ದುಡ್ಡು ಕೊಟ್ಟಿದ್ದು. ಈಗ ನಾವು ಕಾರ್ಯಕರ್ತರು ದುಡ್ಡುಗಳು ಕೊಡದೆ, ಕಾಂಗ್ರೆಸ್ ಅಭಿಮಾನಿಗಳು ದುಡ್ಡು ಕೊಡದೆ ಇನ್ಯಾರಿಗೆ ಹತ್ರ ನಾವು ದುಡ್ಡು ಇಸ್ಕೊಂಡು ಇದಕ್ಕೆ ಮಾಡೋಣ? ಸೊ ಇದು ಇವತ್ತು ಕೇಸು ವಜಾ ಆಗಿರೋದು ನಿಜವಾಗ್ಲೂ ಭಾಳ ಈ ದೇಶದಲ್ಲಿ ಇನ್ಯಾರು ನ್ಯಾಯಾಲಯ ಬದುಕಿದೆ ಅನ್ನೋದಕ್ಕೆ, ನ್ಯಾಯಾಂಗದ ವ್ಯವಸ್ಥೆ ಬದುಕಿದೆ ಅನ್ನೋದಕ್ಕೆ ಇದೊಂದು ದೊಡ್ಡ ಸಾಕ್ಷಿ ಆಗಿದೆ. ಇಲ್ಲಿಂದನೇ ಆ ನ್ಯಾಯಾಲಯ ಕೊಟ್ಟಂಥ ಪೀಠಕ್ಕೆ ನಮನವನ್ನು, ಅಭಿನಂದನೆಯನ್ನು ನಾನು ಅರ್ಪಿಸಲಿಕ್ಕೆ ಬಯಸ್ತೇನೆ. ಮತ್ತು ನಮ್ಮ ಹೋರಾಟ ಈ ದೇಶದ ಜನಕ್ಕೆ ಸಂದೇಶ ಕಳಿಸ್ಬೇಕು, ಮುಂದುವರಿತದೆ. ಬೆಳಗ್ಗೆ 9:30 ಗಂಟೆಗೆ ಎಲ್ಲ ಶಾಸಕರುಗಳು ಯಾರು ಬೆಳಗಾಮಲ್ಲಿ ಇದ್ದೀರಿ ಎಲ್ಲ ಕೆಲಸ ಬಿಟ್ಟು ಬಂದು ಇಲ್ಲಿ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಬೇಕು. ಆಮೇಲೆ ಮಿಕ್ಕಿದ ಅಸೆಂಬ್ಲಿಯಲ್ಲಿ ಬೇರೆ ವಿಚಾರ ಮತ್ತು ಬೇರೆ ಪ್ರತಿಭಟನೆ ಕಾರ್ಯಕ್ರಮ ಕೂಡ ಹೊರಗಡೆ ಎಲ್ಲ ತಾಲೂಕು ಹೆಡ್ ಕ್ವಾರ್ಟರ್ಸಲ್ಲಿ, ನಾಳೆನೇ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸಲ್ಲಿ ಬೆಂಗಳೂರು ಆದಿಯಾಗಿ ಪ್ರತಿಭಟನೆ ಕಾರ್ಯಕ್ರಮವನ್ನು ನಮ್ಮ ಕಾರ್ಯಕರ್ತರು ಹಮ್ಮಿಕೊಳ್ಬೇಕು ಅಂತೇಳಿ ಇಲ್ಲಿಂದನೇ ನಾನು ಕರೆಯನ್ನು ನಾನು ಕೊಡ್ತಾ ಇದ್ದೇನೆ.